ವೀಕ್ಷಕರು ಹಾಸನದಲ್ಲಿ ನೋಡುವಂತ ಘಟನೆ ಆದ್ರೆ 70ರ ವಯಸ್ಸಲ್ಲೂ ಕುಗ್ಗದ ಉತ್ಸಾಹ ಇವರ ಬಳಿ ಇದೆ ಈಗಾಗಲೇ ಬರೋಬ್ಬರಿ 5 ಕೆಜಿ ಚಿನ್ನದ ಪದಕ. ನೋಡ್ರಿ ಎಂತಹ ಉತ್ಸಾಹ, 70 ವಯಸ್ಸಾದರೂ ಕೂಡ ಯುವಕರಿಗೆ ಒಂದು ಉದಾಹರಣೆ ಆಗ್ತಕ್ಕಂತಹ ತಾಯಿ ಇವತ್ತು ಒಂದು ಉದಾಹರಣೆ ಆಗಿದ್ದಾಳೆ. ನೋಡಿ ಅವರ ತಾಯಿಯ ಬಾಯಿಂದಲೇ ಕೇಳಬಹುದು ಯಾವ ರೀತಿ ಅವರು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿ. 400 ಲಾಂಗ್ ಜಂಪ್, ಹೈ ಜಂಪು, ಟ್ರಿಬಲ್ ಜಂಪು ಸರ್ ನನ್ನ ಆಟ. ಈಗ ಜೌಲಿನ್ನು ಮತ್ತು 800 ಮೀಟ್ರು, 400 ಮೀಟ್ರು ಎಲ್ಲ ಆಡಿದ್ದೀನಿ. ಆದರೆ ಯಾವುದ್ರಲ್ಲೂ ನಾನು ಸೋತಿಲ್ಲ, ಎಲ್ಲದರಲ್ಲೂ ವಿನ್ ಆಗಿದ್ದೀನಿ. ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಆಡಿದ್ದೀನಿ, ಕೇರಳದಲ್ಲಿ ಹೋಗಿದ್ದೀನಿ, ಬಾಂಬೆ 3 ಸರಿ ಹೋಗಿದ್ದೀನಿ, ಕೇರಳದಲ್ಲಿ 3 ಸರಿ ಹೋಗಿದ್ದೀನಿ, ಇನ್ನು ರಾಜಸ್ಥಾನ ಹೋಗಿದ್ದೀನಿ. ಈಗ ಮೊನ್ನೆ ನನಗೆಲ್ಲ 70 ಏಜ್ 70 ಆಗಿದೆ. ನಾನೀಗ ಮೊನ್ನೆ ರಾಜಸ್ಥಾನಕ್ಕೆ ಹೋಗಿ ಜೈಪುರದಲ್ಲಿ 100 ಮೀಟ್ರು 3ನೇ ಪ್ಲೇಸ್ ಆಯಿತು ಸರ್. ನಾನು ಪ್ರಾಕ್ಟೀಸ್ ಕಡಿಮೆ ಮಾಡಿದ್ದೆ. ಲಾಂಗ್ ಜಂಪು ನನಗೆ ಅದು 3ನೇ ಪ್ಲೇಸ್ ಆಯಿತು. ಆದರೆ ನನ್ನ ಮನಸ್ಸಿಗೆ ನೋವು ಆಯಿತು, ಯಾವಾಗಲೂ ಫಸ್ಟ್ ಹೋಗ್ತಿತ್ತು. ನಾನು ಪ್ರಾಕ್ಟೀಸ್ ಬಿಟ್ಟಿರೋದ್ರಿಂದ ನಾನು 3ನೇ ಪ್ಲೇಸ್ ಮಾಡ್ಕೊಂಬಂದೆ. ಅಲ್ಲಿಂದ ಈಗ ಮೈಸೂರಿಗೆ ಹೋಗ್ತಾಯಿದ್ದೀನಿ ಸರ್. ನಾನು ಮುಂದಿನ ತಿಂಗಳು 21, 22, 23 ನ್ಯಾಷನಲ್ ಹೋಗ್ತಾಯಿದ್ದೀನಿ ಸರ್. ನಾನು ಅಲ್ಲೂ ನಾನು ಬಿಟ್ಟು ಬರೋಲ್ಲ ಸರ್. ನನ್ನ ಕರ್ನಾಟಕಕ್ಕೆ ನಾನು ಏನು ತರಬೇಕು, ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ ಸರ್. ಅಯ್ಯೋ ಲೆಕ್ಕ ಇಲ್ಲ ಸರ್. ಬರ್ತೀರಾ ನಮ್ಮ ಮನೆಗೆ? 5 ಕೆಜಿ ಇದೆ ನಂದು ಗೋಲ್ಡ್ ಮೆಡಲ್ಲು, 5 ಕೆಜಿ ಸಿಲ್ವರು, ಗೋಲ್ಡ್ ಮೆಡಲು ಮತ್ತು ಕಂಚು ಎಲ್ಲ ಸೇರಿದರೆ ನಂದು ನಾನು ಹಿಡ್ಕೊಬರೋಕ್ಕಾಗಲ್ಲ ಸರ್. ಅಷ್ಟು ಸಂಪಾದನೆ ಮಾಡಿದ್ದೀನಿ. 280 ನನ್ನ ಸರ್ಟಿಫಿಕೇಟ್ ಇರೋದು. ಸರ್ಕಾರಿ ನೌಕರರಲ್ಲಿ ನಾನೊಬ್ಳು ಅಟೆಂಡರ್ ಆಗಿದ್ದೆ ಸರ್ ಹಾಸ್ಪಿಟ್ಲಲ್ಲಿ. ರಿಟೈರ್ಡ್ ಆಗಿ 10 ವರ್ಷ ಆಯಿತು. ನಾನು 10 ವರ್ಷ ಆದ್ರೂ ನಾನು ಆಡ್ತಾನೇ ಇದ್ದೀನಿ ಈಗಲೂ. ಸರ್ಕಾರಿ ನೌಕರರಲ್ಲಿ ಭಾಗವಹಿಸಿರೋದು ಕ್ರೀಡಾಕೂಟದಲ್ಲಿ ಯಾವ್ಯಾವ್ದು ಆಡಿದ್ದೀನಿ ಅಂದರೆ 800 ಮೀಟ್ರು, 400 ಮೀಟ್ರು, ಆಮೇಲೆ ಜಾನಪದ, ಆಮೇಲೆ ಇದನ್ನು ಏನು ಕೇರಮ್ ಅಂತೂ ಸರ್ ಲೆಕ್ಕ ಇಲ್ಲ. ಕೇರಮಲ್ಲಿ ಒಬ್ರಿಗೂ ಬಿಟ್ಕೊಟ್ಟಿಲ್ಲ ಹಾಸನ ಜಿಲ್ಲೆಯಲ್ಲಿ. ನಾನು ಇದು ಸಿಂಗಲ್ಸು ಡಬಲ್ಸು ಎರಡೂ ಹೊಡೆದಿದ್ದೀನಿ. ನನ್ನ ಆಟನೇ ಇನ್ನೊಬ್ರು ತಗೊಂಡೋಗಿ ಬೇರೆ ಕಡೆ ಆಡಿದ್ದಾರೆ ಸರ್. ನಾವೇ ಆಡಿದ್ದು ಅಂತ ನನಗೆ ಮೋಸ ಮಾಡಿದ್ದಾರೆ. ಅದರಲ್ಲಿ ಆಡೋಕ್ಕೆ ಬಿಟ್ಟಿಲ್ಲ, ನ್ಯಾಷನಲ್ವರೆಗೂ ಹೋಗೋಕ್ಕೆ ಬಿಟ್ಟಿಲ್ಲ, ರಾಜ್ಯ ಮಟ್ಟವರೆಗೂ ಹೋಗಿದ್ದೀನಿ ನಾನು ಕೇರಮಲ್ಲಿ. ಸರ್ಕಾರಿ ನೌಕರಲ್ಲಿದ್ದಾಗ ನನಗೆ TADA ಕೊಡೋರು ಸರ್. ಹೊರಗಡೆ ಹೋದರೆ ಅದನ್ನು ಸುಳ್ಳು ಹೇಳ್ಬಾರ್ದು. TADA ಕೊಡೋರು, ನನಗೆ ಫ್ರೀ ರಜೆಗಳು ಕೊಡೋರು. ನನ್ನ ಹಕ್ಕಿನ ರಜೆ ಅಲ್ಲ, ಸರ್ಕಾರದಿಂದಲೇ ಫ್ರೀಯಾಗಿ ರಜೆ ಕೊಡೋರು. ಮಲೇಷ್ಯಾ 2010ರಲ್ಲಿ ಹೋದೆ ಸರ್. ಮಲೇಷ್ಯಕ್ಕೆ 2010ರಲ್ಲಿ ಹೋದರೆ ಬಾಂಬೆಗೆ ಹೋಗಿ ಬಾಂಬೆಲಿ ನ್ಯಾಷನಲ್ ಮಾಡಿದೆ. ಇಂಟರ್ನ್ಯಾಷನಲ್ ಮಾಡೋದಕ್ಕೆ ಬಾಂಬೆ ಇದಕ್ಕೆ ಹೋದೆ, ಹೊರದೇಶಕ್ಕೆ. ಅಲ್ಲಿಗೆ ಸರ್ ನಮ್ಮ ಡಾಕ್ಟ್ರುಗಳು, ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ನಲ್ಲ ಸರ್, ನಮ್ಮ ಡಾಕ್ಟ್ರುಗಳು ಮತ್ತು ಬೇರೆಯವರೆಲ್ಲ ನನಗೆ ತುಂಬ ಆದಷ್ಟು ಹಣ ಸಹಾಯ ಮಾಡಿದರು ಸರ್. ಇಲ್ಲಾಂದ್ರೆ ನನಗೆ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾನೊಬ್ಳು ಅಟೆಂಡ್ರು, ಹೋಗೋಕ್ಕಾಗ್ತಿರ್ಲಿಲ್ಲ. ಆಗೇನು ಮಾಡಿದೆ, ನನ್ನ ಮಗನೂ ಒಂದು 10,000 ಕೊಟ್ಟ. ನಾನು ನನ್ನ ಇದರಲ್ಲಿ KGF ಇತ್ತು, ಅದ್ರದ್ದು ಹಣ ತಗೊಂಡು ನಾನು ಹೋದೆ ಸರ್. ಮಲೇಷ್ಯಾ ಹೋದೆ. ಅಲ್ಲಿ ಹೋದರೆ ಸರ್ 700 ಜನ ಹೋದ್ವಿ ನಾವು ಭಾರತದಿಂದ. 700 ಜನ ಹೋದರೆ ಅದರಲ್ಲಿ ಗೆದ್ದಿದ್ದೆ ನಾನೊಬ್ಳು ಸರ್. ಅದು ಎಷ್ಟು ಗೊತ್ತಾ, 400 ಮೀಟ್ರ್ ಓಟದಲ್ಲಿ ಸೆಕೆಂಡ್ ಬಂದಿದ್ದೀನಿ ಸರ್. ಇದು ನನಗೆ ಗ್ರೇಟ್ ಅಂತ ಅಂದ್ಕೋತೀನಿ. ನಾನು ಇಂಡಿಯಾಗೆ ತಗೊಬಂದಲ್ಲ ಅನ್ನೋ ಒಂದು ಆಗಲೇ ನನ್ನ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ಇಂಡಿಯಾ ಬಾವುಟ ಹಿಡ್ಕೊಂಡು ಇಡೀ ಸ್ಟೇಡಿಯಂ ಒಂದು ರೌಂಡ್ ಓಡಿದ್ದೀನಿ ಸರ್. ಅಷ್ಟು ಖುಷಿ ಆಯಿತು ನನಗೆ. ಈಗಲೂ ಹೋಗ್ತಿದ್ದೀನಲ್ಲ, ಬನ್ನಿ ಮೈಸೂರಿಗೆ 21ಕ್ಕೆ ಆಡ್ತೀನಿ ಬನ್ನಿ. ನಾನು ಗೆಲ್ಲದೆ ಇದ್ರೆ ಕೇಳಿ, ನಾನು ಆಡಲಿಲ್ಲ ಅಂದರೆ ಕೇಳಿ, ನಾನು ಸುಳ್ಳಂತೂ ಹೇಳ್ತಾ ಇಲ್ಲ. ಈಗ ಆಡೋರ್ಗ ಸರ್ ನನಗೆ ಏಜ್ ಆಯ್ತಲ್ವಾ, ಹಿಂದೆ ಮುಂದೆ ಬರೋಂಥ ಮಕ್ಕಳಿಗೆ, ಪೀಳಿಗೆಗಳಿಗೆ ನನ್ನಂಗೆ ಆಡಿ ನಮ್ಮ ದೇಶಕ್ಕೇನು ಕೊಡುಗೆ ತರಬೇಕೋ ಅದನ್ನು ತಗೊಂಡು ಬರಲಿ. ನಂಗೆ ತುಂಬ ಖುಷಿ ಆಗುತ್ತೆ ಸರ್. ಆ ಮಕ್ಕಳಿಗೆ, ನನ್ನ ಮಕ್ಕಳು ಅಂತಲ್ಲ, ನನ್ನ ಭಾರತದ ಮಕ್ಕಳಿಗೆ ಆಡಲಿ ಚೆನ್ನಾಗಿ. ಬರೀ ಓದೋದೇ ಮುಖ್ಯ ಅಲ್ಲ ಸರ್, ಅದ್ರ ಜೊತೆಗೆ ನಮ್ಮ ಪ್ರತಿಭೆನೂ ಕೂಡ ತೋರಿಸ್ಬೇಕು, ನಮ್ಮ ಚಟುವಟಿಕೆನೂ ಕೂಡ ತೋರಿಸ್ಬೇಕು. ನಾನು ಇವತ್ತು 70 ವರ್ಷ, ನಾನು ಈಗ ಆಡ್ತೀನಿ. ನಾನು ಹೋಗಿ ಮೈಸೂರಲ್ಲಿ ಆಡ್ತೀನಿ ಬನ್ನಿ, ಲಾಂಗ್ ಜಂಪ್ ಹೊಡಿತೀನಿ ಬನ್ನಿ, ಆಯ್ತಾ. 100 ನಂದು ಮಾಮೂಲು ಆಟ, 200 ಮಾಮೂಲು ಆಟ. ಈಗೇನು ಮಾಡಿದ್ದೀನಿ, 200 ಬಿಟ್ಟೆ, ಏಜ್ ಆಯ್ತಲ್ಲ ಬಿಟ್ಟೆ. ಈಗ ಜೌಲಿನಲ್ಲಿ ಸೆಕೆಂಡ್ ಬಂದೆ ಸರ್. ನಾನೇನು ಪ್ರಾಕ್ಟೀಸ್ ಎಲ್ಲ ಅದಕ್ಕೆ, ಸುಮ್ಮನೆ ನಮ್ಮ ಹೊಲದಲ್ಲಿ ಕಲ್ಲು ಹೊಡಿತೀವಲ್ಲ, ದನಗಳಿಗೆ ಕಲ್ಲು ಹೊಡೆದಂಗೆ ಹೊಡಿಯೋದು ಅಷ್ಟೇ. ಜವಲಿನ್ ಎಸ್ತಿದ್ದೀನಿ, ಅದರಲ್ಲಿ ಸೆಕೆಂಡ್ ಬಂದಿದ್ದೀನಿ ಸರ್. ನಾನು ನೀವು ಇಷ್ಟು ಬಂದು ನಾನು ಇಂಟ್ರ್ಯೂ ಮಾಡಿದ್ದಕ್ಕೆ ನಿಮ್ಮ ನನ್ನ ಸಾಷ್ಟಾಂಗ ನಮಸ್ಕಾರ.